ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 29ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಇಸ್ರೋ IADT-1 ಎಂಬ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟನ್ನು ಯಶಸ್ವಿಯಾಗಿ ನಡೆಸಿದೆ. ಇದು ಯಾವ ಕಾರ್ಯಾಚರಣೆಗೆ ಸಂಬಂಧಿಸಿದೆ? ಗಗನಯಾನ ಮಿಷನ್, 4ನೇ ಚಂದ್ರಯಾನ ಮಿಷನ್, 2ನೇ ಮಂಗಳಯಾನ ಮಿಷನ್, 1ನೇ ಶುಕ್ರಯಾನ ಮಿಷನ್. ಸರಿಯಾದಂಥ ಉತ್ತರ ಗಗನಯಾನ ಮಿಷನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ಮುಖ್ಯ ಅಪಾಯ ಅಧಿಕಾರಿ CRO ಚೀಫ್ ರಿಸ್ಕ್ ಆಫೀಸರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಅಶುತೋಷ್ ಭಟ್, ಇಂದ್ರಕುಮಾರ್, ರಾಜೀವ್ ರಂಜನ್, K. ಶ್ರೀನಿವಾಸಚಲಂ. ಸರಿಯಾದಂಥ ಉತ್ತರ ರಾಜೀವ್ ರಂಜನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಿಶ್ವದ ಮೊದಲ AI ಚಾಲಿತ RYT ರೈಟ್ ಬ್ಯಾಂಕನ್ನು ಯಾರು ಪ್ರಾರಂಭಿಸಿದರು? ಇಂಡೋನೇಷ್ಯಾ, ಫಿಲಿಪೈನ್ಸ್, ಥೈಲ್ಯಾಂಡ್, ಮಲೇಷ್ಯಾ. ಸರಿಯಾದಂಥ ಉತ್ತರ ಮಲೇಷ್ಯಾ. ಈಗ ಮಲೇಷ್ಯಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಮಲೇಷ್ಯಾದ ರಾಜಧಾನಿ ಕೌಲಾಲಂಪುರ್. ಇಲ್ಲಿನ ಅಧಿಕೃತ ಭಾಷೆ ಮಲಯ. ಮಲೇಷ್ಯಾದ ಈಗಿನ ರಾಜ ಇಬ್ರಾಹಿಂ ಇಸ್ಕಂದರ್. ಇಲ್ಲಿನ ಪ್ರಧಾನಮಂತ್ರಿ ಅನ್ವರ್ ಇಬ್ರಾಹಿಂ. ಮಲೇಷ್ಯಾದ ಮೇಲ್ಮನೆಯನ್ನು ದಿವಾನ್ ನೆಗರಾ ಮತ್ತು ಕೆಳಮನೆಯನ್ನು ದಿವಾನ್ ರಕ್ಯಾತ್ ಅಂತ ಕರೀತಾರೆ. ಮಲೇಷ್ಯಾದ ಅಧಿಕೃತ ಕರೆನ್ಸಿ ರಿಂಗಿಟ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ INS ಉದಯಗಿರಿ ಮತ್ತು INS ಹಿಮಗಿರಿಯನ್ನು ಭಾರತೀಯ ನೌಕಾಪಡೆಗೆ ಯಾವ ಸ್ಥಳದಲ್ಲಿ ಸೇರಿಸಲಾಯಿತು? ಮಂಗಳೂರು, ಮುಂಬೈ, ಚೆನ್ನೈ, ವಿಶಾಖಪಟ್ಟಣಂ. ಸರಿಯಾದಂಥ ಉತ್ತರ ವಿಶಾಖಪಟ್ಟಣಂ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಯಾವ ನೆರೆಯ ದೇಶದ ಮಾಜಿ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರನ್ನು ಭ್ರಷ್ಟಾಚಾರದ ಆರೋಪದ ಮೇಲೆ ಬಂಧಿಸಲಾಗಿತ್ತು? ಶ್ರೀಲಂಕಾ, ಭೂತಾನ್, ಬಾಂಗ್ಲಾದೇಶ್, ನೇಪಾಳ. ಸರಿಯಾದಂಥ ಉತ್ತರ ಶ್ರೀಲಂಕಾ. ಈಗ ಶ್ರೀಲಂಕಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಶ್ರೀಲಂಕಾ 2 ರಾಜಧಾನಿಗಳನ್ನು ಹೊಂದಿದೆ. ಒಂದು ಶಾಸಕಾಂಗದ ರಾಜಧಾನಿ ಶ್ರೀ ಜಯವರ್ಧನೆಪುರ ಕೋಟೆ. ಮತ್ತೊಂದು ಕಾರ್ಯಾಂಗ ಮತ್ತು ನ್ಯಾಯಾಂಗದ ರಾಜಧಾನಿ ಕೊಲಂಬೋ. ಶ್ರೀಲಂಕಾದ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಯಾಮೆಂಟ್ ಅಂತ ಕರೆಯಲಾಗುತ್ತೆ. ಶ್ರೀಲಂಕಾದ ಅಧಿಕೃತ ಕರೆನ್ಸಿ ಶ್ರೀಲಂಕಾದ ರೂಪಾಯಿ. ಇಲ್ಲಿನ ಅಧಿಕೃತ ಭಾಷೆಗಳು ಸಿಂಹಳ ಮತ್ತು ತಮಿಳು. ಶ್ರೀಲಂಕಾದ ರಾಷ್ಟ್ರಪತಿ ಅನುರಕುಮಾರ್ ದಿಸನಾಯಕ್ ಮತ್ತು ಪ್ರಧಾನಮಂತ್ರಿ ಹರಣಿ ಅಮರಸೂರ್ಯ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾರುತಿ ಸುಜುಕಿಯ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನ ವಿಟಾರಾ ಅನ್ನು ಯಾವ ಸ್ಥಳದಲ್ಲಿ ಬಿಡುಗಡೆ ಮಾಡಿದರು? ದೆಹಲಿ, ಮಹಾರಾಷ್ಟ್ರ, ಗುಜರಾತ್, ಗೋವಾ. ಸರಿಯಾದಂಥ ಉತ್ತರ ಗುಜರಾತ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮೊದಲ ತ್ರಿಸೇವಾ ವಿಚಾರ ಸಂಕಿರಣ ರನ್ ಸಂವಾದ್ 2025 ಎಲ್ಲಿ ಪ್ರಾರಂಭವಾಯಿತು? ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ. ಸರಿಯಾದಂಥ ಉತ್ತರ ಮಧ್ಯಪ್ರದೇಶ. ಮುಂದಿನ ಪ್ರಶ್ನೆ.
ಇತ್ತೀಚೆಗೆ ಯಾವ ಕಾರ್ಯಾಚರಣೆಯ ಅಡಿಯಲ್ಲಿ CBI ಅಂತಾರಾಷ್ಟ್ರೀಯ ಸೈಬರ್ ವಂಚನೆ ಸಿಂಡಿಕೇಟ್ನ ಮಾಸ್ಟರ್ ಮೈಂಡನ್ನು ಬಂಧಿಸಿದೆ? ಆಪರೇಷನ್ ಬ್ರಹ್ಮ, ಆಪರೇಷನ್ ಸಿಂಧು, ಆಪರೇಷನ್ ಚಕ್ರ, ಆಪರೇಷನ್ ಕಾಲನೇಮಿ. ಸರಿಯಾದಂಥ ಉತ್ತರ ಆಪರೇಷನ್ ಚಕ್ರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸಿಡಿಲಿನಿಂದ ಉಂಟಾಗುವ ಸಾವುಗಳ ಸಮಸ್ಯೆಯನ್ನು ನಿಭಾಯಿಸಲು ಪಲ್ಮಾಯರ ತಾಳೆ ಮರ ಕಡಿಯುವುದನ್ನು ಯಾರು ನಿಷೇಧಿಸಿದ್ದಾರೆ? ಪಶ್ಚಿಮ ಬಂಗಾಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ. ಸರಿಯಾದಂಥ ಉತ್ತರ ಒಡಿಶಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನ ಶರದ್ ಪವಾರ್ ಕ್ರಿಕೆಟ್ ಮ್ಯೂಸಿಯಂನಲ್ಲಿ ಯಾರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿತು? ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ರವಿ ಶಾಸ್ತ್ರಿ, ರೋಜರ್ ಬಿನ್ನಿ. ಸರಿಯಾದಂಥ ಉತ್ತರ ಸುನಿಲ್ ಗವಾಸ್ಕರ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸರ್ಕಾರಿ ಮಾರ್ಕೆಟ್ ಪ್ಲೇಸ್ ಐತಿಹಾಸಿಕ ಸಂಚಿತ ಒಟ್ಟು ಸರಕು ಮೌಲ್ಯ ಎಷ್ಟು ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ? 15, 10, 20, 5. ಸರಿಯಾದಂಥ ಉತ್ತರ 15. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಲಿಂಗ ಸಮಾನತೆಯನ್ನು ಹೆಚ್ಚಿಸಲು ತನ್ನ ಮೊದಲ ಮಹಿಳಾ ಕಮಾಂಡೋ ಘಟಕವನ್ನು ಯಾರು ಪ್ರಾರಂಭಿಸಿದರು? ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ, CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ರಾಷ್ಟ್ರೀಯ ಭದ್ರತಾ ಪಡೆ, NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು, CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್. ಸರಿಯಾದಂಥ ಉತ್ತರ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ, CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಚರ್ಚಿಸಲಾದ ಜಂಟಿ ಮಿಲಿಟರಿ ಸೈನ್ಯಾಭ್ಯಾಸ ಉಲ್ಚಿ ಫ್ರೀಡಮ್ ಶೀಲ್ಡ್ 2025ನಲ್ಲಿ ಯಾವ ದೇಶಗಳು ಭಾಗಿಯಾಗಿವೆ? ಇಸ್ರೇಲ್ ಮತ್ತು ಅಮೇರಿಕಾ, ಭಾರತ ಮತ್ತು ಅಮೇರಿಕಾ, ರಷ್ಯಾ ಮತ್ತು ಅಮೇರಿಕಾ, ದಕ್ಷಿಣ ಕೊರಿಯಾ ಮತ್ತು ಅಮೇರಿಕಾ. ಸರಿಯಾದಂಥ ಉತ್ತರ ದಕ್ಷಿಣ ಕೊರಿಯಾ ಮತ್ತು ಅಮೇರಿಕಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶದಲ್ಲಿ ಕಾಡ್ಗಿಚ್ಚಿನ ಕಾರಣದಿಂದಾಗಿ ಡಾರ್ಡೆನೆಲ್ಲೆಸ್ ಜಲಸಂಧಿಯಲ್ಲಿ ಸಮುದ್ರ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ? ಜೋರ್ಡಾನ್, ಈಜಿಪ್ಟ್, ತುರ್ಕಿಯೆ, ಇಸ್ರೇಲ್. ಸರಿಯಾದಂಥ ಉತ್ತರ ತುರ್ಕಿಯೆ ಅಥವಾ ತುರ್ಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.